नमस्कार, पल्स 24 न्यूज देख रहे हैं आप और आपके साथ मैं हूं सुजल वर्मा। हुबली के विधायक अरविंद बेल्लाद का सीएम सिद्धरामैया को लेकर एक बयान सामने आया है, जिसमें उन्होंने पत्रकारों से बात करते हुए कहा कि मुद्रा घोटाले में 4 से 5 हजार करोड़ का भ्रष्टाचार हुआ है। इससे राज्य की जनता स्तब्ध है। उन्होंने साथ ही कहा कि जो लोग नमक खाते हैं उन्हें पानी पीना चाहिए। इससे पहले जब येदियुरप्पा सीएम थे तो हंसराज भारद्वाज ने बिना कोई नोटिस दिए मुकदमा चलाने की इजाजत दे दी थी, लेकिन अब सिद्धरामैया ने माकूल जवाब दिया है, उसके लिए नोटिस दिया गया है। इसके बाद राज्यपाल ने मुकदमा चलाने की अनुमति दे दी है। उन्होंने कहा कि वे इसका स्वागत करेंगे। अरविंद बेल्लाद ने सिद्धरामैया को लेकर कहा कि उनका कहना है कि उनका जीवन एक खुली किताब है, लेकिन अब सिद्धरामैया पर भ्रष्टाचार का आरोप लगा है। राज्य की जनता ऐसे सीएम नहीं देखना चाहती है। ऐसे में सिद्धरामैया ने सीएम पद से इस्तीफा देने की मांग की है। ಮುಡಾ ಹಗರಣ ನಮ್ಮ ರಾಜ್ಯ ಕಂಡ ಅತ್ಯಂತ ದೊಡ್ಡ ಹಗರಣ. ಸುಮಾರು 4,000 ಕೋಟಿಯಿಂದ 5,000 ಕೋಟಿ ರೂಪಾಯಿ ತನಕ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಇಡೀ ರಾಜ್ಯದ ಜನತೆ ಒಂದು ರೀತಿ ಶಾಕ್ದಲ್ಲಿ ಇದ್ದರು ಈ ಹಗರಣದ ಸುದ್ದಿ ಕೇಳಿ. ಇವತ್ತು ಅದರ ವಿರುದ್ಧ ಆ ಹಗರಣದಲ್ಲಿ ಆದಂಥ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳ ಕುಟುಂಬನೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗೈತೆ ಅನ್ನೋದಕ್ಕೆ ನಮ್ಮ ರಾಜ್ಯಪಾಲರಿಗೆ ಏನು ಒಂದು ಕಂಪ್ಲೇಂಟ್ ಹೋಗಿತ್ತು, ಆ ಕಂಪ್ಲೇಂಟಿನ ಮೇಲೆ ರಾಜ್ಯಪಾಲರು ಕೂಲಂಕುಷವಾಗಿ ಕಾನೂನು ತಜ್ಞರನ್ನು ಮತ್ತು ಬೇರೆಯವ್ರನ್ನೆಲ್ಲರನ್ನೂ ವಿಚಾರ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ನಿಗೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ನಮ್ಮ ರಾಜ್ಯದ ಕಾನೂನು ಏನೈತಿ, ಈ ಭೂಮಿಯ ಕಾನೂನು ಏನೈತಿ, ಈ ಭೂಮಿಯ ಕಾನೂನಿಗೆ ಸಿಕ್ಕಂಥ ಜಯ ಅಂಥೇಳಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಉಪ್ಪು ತಿನ್ನವ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಆವಾಗ ಜನರಿಗೆ ಕಾನೂನಿನ ಬಗ್ಗೆ ಒಂದು ರೀತಿ ನಂಬಿಕೆ ಬರ್ತೈತೆ. ಆ ದೃಷ್ಟಿಯಿಂದ ಈ ನೋಟಿಸಿಗೆ ಸಿದ್ದರಾಮಯ್ಯನವರು ಕೊಟ್ಟಂಥ ಉತ್ತರ ಸಮರ್ಪಕ ಆಗಿಲ್ಲ ಅಂಥೇಳಿ ಹೆಚ್ಚಿನ ತನಿಖೆ ಅವಶ್ಯಕತೆ ಐತಿ ಅಂಥೇಳಿ ರಾಜ್ಯಪಾಲರು ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದನ್ನು ನಾವು ಮಾಡ್ತೇವೆ. ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಶಾಸಕರು ಇದೇ ಸೋಮವಾರದಂದು ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ನಾಯಕರಾದ ಶ್ರೀ ಅಶೋಕ್ ಅವ್ರ ನೇತೃತ್ವದಲ್ಲಿ ಅಲ್ಲಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇದನ್ನು ಬಿಡೋದಿಲ್ಲ. ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು. ಯಾಕಂದರೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಉಳಿದಿಲ್ಲ. ಇವತ್ತು ನನ್ನ ಜೀವನ ತೆರೆದ ಪುಸ್ತಕ ಅಂತ ಹೇಳ್ತಿದ್ರು. ಇವತ್ತು ಅವ್ರದ್ದು ಪುಸ್ತಕದಾಗ ಏನೇನು ಐತಿ, ಏನೇನು ಅವ್ರಿಗೆ ಕಲಿಗಳು ಬಂದಿದ್ದಾವೆ, ಇದೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಗೊತ್ತಾಗೈತೆ. ಹಾಗಾಗಿ ರಾಜ್ಯದ ಜನತೆ ಅಂಥ ಒಬ್ಬ ಅನೈತಿಕ ಮುಖ್ಯಮಂತ್ರಿಯನ್ನು ಆ ಸ್ಥಾನದಲ್ಲಿ ನೋಡೋಕ್ಕೆ ಇಚ್ಛೆಪಡೋದಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತೊಂದು ರಾಷ್ಟ್ರೀಯ ಪಕ್ಷ. ನನಗೆ ಭರವಸೆ ಐತಿ, ರಾಷ್ಟ್ರೀಯ ಪಕ್ಷ ಆದ ಕಾಂಗ್ರೆಸ್ ಪಕ್ಷ ಕೂಡ ಈ ರೀತಿಯ ಮುಖ್ಯಮಂತ್ರಿಗಳನ್ನು ಆ ಸ್ಥಾನದಲ್ಲಿ ಇಡ್ಸೋಕೆ ಕಂಟಿನ್ಯೂ ಮಾಡೋಕ್ಕೆ ಅವ್ರು ಕೊಡೋದಿಲ್ಲ. ಹಂಗಾಗಿ ಸಿದ್ದರಾಮಯ್ಯನವರು ಗೌರವಯುತವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಭಾರತೀಯ ಜನತಾ ಪಕ್ಷ ಅವ್ರು ಎಲ್ಲಿ ತನಕ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ನಾವು ಸುಮ್ಮನೆ ಇರುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನೋಡ್ರಿ, ಇದು ಯಾವುದೇ ರೀತಿಯ ದುರ್ಬಳಕೆ ಇಲ್ಲ. ಹಿಂದೆ ಐತಲ್ಲ ಯಡಿಯೂರಪ್ಪನವ್ರ ವಿರುದ್ಧ ಕಂಪ್ಲೇಂಟ್ ಬಂದಾಗ ಆಗಿನ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್ ಅವರು ಯಾವುದೇ ನೋಟಿಸನ್ನು ಕೂಡ ಅವರು ಕೊಟ್ಟಿದ್ದಿಲ್ಲ. ನೋಟಿಸನ್ನು ಕೂಡ ಕೊಡದ ಅವರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಿದ್ದರು. ಆದರೆ ಈಗಿನ ರಾಜ್ಯಪಾಲರು ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ದಾಗ ಕೂಡ ಅದ್ರ ಬಗ್ಗೆ ನೋಟಿಸನ್ನು ಕೊಟ್ಟು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಕಡೆಯಿಂದ ವಿವರಣೆಯನ್ನು ಕೇಳಿದರು. ಆ ವಿವರಣೆ ಇವತ್ತು ಸಮರ್ಪಕ ಆಗಿಲ್ಲ, ಇನ್ನೂ ಹೆಚ್ಚಿನ ಎನ್ಕ್ವೈರಿ ಅವಶ್ಯಕತೆ ಇತ್ತು ಅನ್ನೋದಕ್ಕೆ ಈಗ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ರಾಜ್ಯಪಾಲರಾದವರು ಇಡೀ ನಮ್ಮ ಸಂವಿಧಾನದ ಪ್ರಮುಖರು ರಾಜ್ಯದಲ್ಲಿ. ಹಾಗಾಗಿ ಅವರು ಕಾನೂನಿನಿಂದ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವ್ರು ತೆಗೆದುಕೊಂಡಂಥ ಕ್ರಮ ಸರಿ ಐತಿ. ಕಾಂಗ್ರೆಸ್ ಪಕ್ಷದವರು ಈಗ ಅವರಿಗೆ ಅನಿವಾರ್ಯವಾಗಿ ಅವ್ರು ಹೇಳಬೇಕಾಗ್ತೈತಿ, ಅವ್ರು ಹೇಳ್ತಾರೆ. ಆದರೆ ಅವರು ತಪ್ಪು ಮಾಡಿದ್ದು ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ ಇಡೀ ರಾಜ್ಯದ ಜನತೆಗೆ ಅವರು ಭ್ರಷ್ಟಾಚಾರ ಮಾಡಿದ್ದು ಗೊತ್ತೈತಿ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ
ಎನ್ಕ್ವೈರಿ ಮಾಡಲಿಲ್ಲ. ಇವ್ರದ್ದು ಸರ್ಕಾರ 15 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರನೇ ಐತಿ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಿತ್ತು. ಎನ್ಕ್ವೈರಿ ಯಾಕೆ ಮಾಡಿಲ್ಲ? ಮಾಡಲಿ, ಈಗಾದರೂ ಮಾಡಲಿ, ನಾವೇನು ಬೇಡ ಅನ್ನೋದಿಲ್ಲ. 15 ತಿಂಗಳ ಟೈಮ್ ಕೊಟ್ಟಿದ್ದೀವಲ್ಲ, 6 ತಿಂಗಳು ಯಾಕೆ? 15 ತಿಂಗಳಿಂದ ನೀವು ಅಧಿಕಾರದಾಗ ಇದೀರಿ, ಮತ್ತು ಮುಂದೆ ನೀವು ಅಧಿಕಾರದಾಗ ಇರ್ತೀರಿ. ನೀವೆಲ್ಲೇ ಈಗ ನಾವೇನು ಹೇಳ್ತೀವಿ, ಕಾಂಗ್ರೆಸ್ ಪಕ್ಷದ ನೀವು ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತ ಹೇಳತ್ತಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ, ಬೇರೆ ಮುಖ್ಯಮಂತ್ರಿ ಮಾಡಿರಿ, ಎನ್ಕ್ವೈರಿ ಮಾಡಿರಿ, ಬೇರೆ ಕೇಸಸ್ ಏನದಾವ ಎಲ್ಲದ್ರ ಬಗ್ಗೆ ಎನ್ಕ್ವೈರಿ ಮಾಡಿರಿ. ಕಾಂಗ್ರೆಸ್ ಶಾಸಕರೆಲ್ಲ ಒಟ್ಟಾಗಿದೆ, ಸಿಎಂ ರಾಜೀನಾಮೆ ಕೂಡ ಬಿಡೋದಿಲ್ಲ. ನೋಡ್ರಿ, ಕಾಂಗ್ರೆಸ್ ಪಕ್ಷದವರು ಎಷ್ಟು ಮಟ್ಟಿಗೆ ಒಟ್ಟೆ ಇದಾರ ಏನಂತೇಳಿ ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಗೊತ್ತೈತಿ. ದಿನ ಒಬ್ಬರು ಬಂದು ಹೇಳ್ತಿದ್ರು, ಈಗ 15 ದಿನದ ತನಕ ನೆಕ್ಸ್ಟ್ ಮುಖ್ಯಮಂತ್ರಿ ನಮ್ಮನ್ನು ಮಾಡಿರಿ ಅಂಥೇಳಿ. ಅವ್ರು ಎಷ್ಟು ಮಟ್ಟಿಗೆ ಯಾರು ಒಟ್ಟಿಗೆ ಅದಾರ ಅಂಥೇಳಿ ಅದು ಪ್ರಶ್ನೆ ಈಗ ಆದಲ್ಲ. ಅವರು 12 ಈಗ ಒಂದು ರೀತಿ ನಾವು ಅವ್ರು ಒಟ್ಟಿಗೆ ಇದ್ದಾರೆ ಅಂಥೇಳಿ ಅವ್ರೇನು ಬಾರಕ್ಕೆ ಒಂದು ಮಾಪ, ಅವ್ರು ಒಟ್ಟಿಗೆ ಇದ್ದಾರೆ ಅಂಥೇಳಿ ಇವತ್ತು ಮುಖ್ಯಮಂತ್ರಿ ಏನಾದರೂ ಹಗರಣ ಮಾಡ್ಬೋದಾ? ಅದಂಗೆ ಆಕೈತಿ, ಅದಂಗೆ ನಾವು ನೋಡಿ ಸುಮ್ಮ ಕುತ್ಕೊಳ್ಳೋದಾಗ್ತೈತಿ. ಇಂಥದ್ದೆಲ್ಲ ಮಾಡಾಕ್ತಿದ್ದು ಬಿಜೆಪಿಯವರು ಅನ್ಯ ಮಾರ್ಗದಲ್ಲಿ ನಾವು ಸರ್ಕಾರ ರಚನೆ ಮಾಡೋದ್ರಾಗ ಇಂಟ್ರೆಸ್ಟೆಡ್ ಇಲ್ಲೇ ಇಲ್ಲ. ಅವ್ರಿಗೆ 136 ಸೀಟ್ ಬಂದೈತಿ, ಅವರ ಅಧಿಕಾರದಲ್ಲಿ ಕಂಟಿನ್ಯೂ ಮಾಡಲಿ. 5 ವರ್ಷ ಸ್ವಚ್ಛ ಆಡಳಿತ ಕೊಡ್ರಿ, ರಾಜ್ಯದ ಜನರಿಗೆ ಉಪಯೋಗ ಆಗುವಂಥ ಆಡಳಿತ ಮಾಡಿರಿ. ನೀವೇನು ಹೊಡ್ಕೊಂತ ಕುಂತಿರಲ್ಲ, ರೊಕ್ಕ ಹೊಡ್ಕೊಂತ ಕುಂತಿದ್ದು, ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ ಅಂಥೇಳಿ ನಮ್ಮದು ಒತ್ತಾಯ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲಿ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ, ನಾವೆಲ್ಲೇ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಂತೇಳಿ. ಹೌದು, ಸ್ವತಃ ರಾಜೀನಾಮೆ ಕೊಡೋ ತನಕ ನಾವು ಅದನ್ನು ಬಿಡೋದಿಲ್ಲ. ಸೋಮವಾರ ಎಲ್ಲ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡ್ತೀವಿ. ಈಗ ಸೋಮವಾರ ಅಂತೂ ಬೆಂಗಳೂರು ಮಟ್ಟದಲ್ಲಿ, ಅದ್ರ ಮುಂದೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆನೂ ಮಾಡ್ತೀವಿ. ಅವರು ಕೂಡ ಸೋಮವಾರದಿಂದ ಮಾಡ್ತಾರೆ. ಅವ್ರು ಮಾಡಲಿ, ಏನು ಮಾಡಿದ್ರೆ ಏನಾಗೋದೈತಿ, ಜನ ನಗ್ತಾರೆ ಅವ್ರನ್ನ ನೋಡಿ. ಏನಂಥೇಳಿ, ಇಲ್ಲ ನಮ್ಮ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೂ ಅವ್ರನ್ನ ಅವ್ರ ಕಡೆ ರಾಜೀನಾಮೆ ತೊಗೋಬೇಡ್ರಂತೆ ಪ್ರತಿಭಟನೆ ಮಾಡ್ತಾರೆ. ಏನು ಪ್ರತಿಭಟನೆ ಮಾಡ್ತಾರೆ? ಅವ್ರು ಏನು ನೈತಿಕತೆ ಐತೆ ಅವ್ರಿಗೇನು ಮಾರಲ್ ಐತಿ, ಅವ್ರಿಗೇನು ಮುಖ ಐತೆ ಪ್ರತಿಭಟನೆ ಮಾಡೋಕ್ಕೆ ಕಾಂಗ್ರೆಸ್ನವ್ರಿಗೆ? ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಬಿಜೆಪಿ ಅವರು. ರಾಜ್ಯಪಾಲ ಹುದ್ದೆಯನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ. ಅಮಿತ್ ಶಾ, ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಅವ್ರ ತಪ್ಪು ಮಾಡಿದ್ರೆ ಒಂದು, ಬೇರೆಯವ್ರು ತಪ್ಪು ಮಾಡಿದ್ರೆ ಇನ್ನೊಂದು. ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ, 14 ಪ್ಲಾಟ್ ತೊಗೊಂಡಾರ ಅವ್ರು ಅಂಥೇಳಿ. ಮೂಡಾದಲ್ಲಿ ದೊಡ್ಡ ಹಗರಣ ಆಗಿದ್ದು ಇಡೀ ರಾಜ್ಯ. ಅವರ ಪಕ್ಷದ ಸಿದ್ದರಾಮಯ್ಯನವರು ಬಲಗೈ ಬಂಟ ಮರಿಗೌಡ, BDA ಮೂಡಾದ ಅಧ್ಯಕ್ಷ ಆದವರು, ಅವರೇ ಹೇಳಿದ್ದಾರೆ 2,000ರಿಂದ 3,000 ಕೋಟಿ ಹಗರಣ ಆಗೈತೆ ಅಂತೇಳಿ. ಜನ ಹೇಳೋದು, ಅಲ್ಲಿ ಉಳಿದವ್ರು ಪೇಪರ್ ನೋಡಿದವ್ರು ಹೇಳೋದು 4,000ರಿಂದ 5,000 ಕೋಟಿದು ಹಗರಣ ಆಗೈತೆ. ಬಿಜೆಪಿ ಅವರ ಅಧಿಕಾರದಲ್ಲಿದ್ದಾಗ ಅದ್ರ ಬಗ್ಗೆ ನಮ್ದು ಏನು ಪ್ರಶ್ನೆ ಇಲ್ಲ. ಒಂದೇ ದಿನದಾಗ ಹಗರಣ ಆಗಿರೋದಿಲ್ಲ, ಅದು ಮೊದಲಿಂದ ಆಗಿದ್ದೈತಿ. ಆದರೆ ಇವರು ಮುಖ್ಯಮಂತ್ರಿ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಡಿಸಿಷನ್ ತೆಗೆದುಕೊಂಡಿದ್ದೈತಿ. ಹಾಗಾಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡತ್ತೈತಿ. ಈಗ ಅದನ್ನು ರಾಜ್ಯಪಾಲರು ಹೇಳಿದ್ದು, ಅದನ್ನು ಪ್ರಾಸಿಕ್ಯೂಷನ್. ಈಗ ಕೊನೆಯದಾಗಿ ನಾವು ಯಾವುದೇ ರೀತಿ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ಅಂತ ದಿನ ಭಾಳ ದೂರ ಇಲ್ಲ. ಅದರಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ಡಿಸಿಷನ್ ಪಕ್ಷದ ಚೌಕಟ್ಟಿನೊಳಗೆ ನಾವು ತೆಗೆದುಕೊಳ್ತೇವೆ. ಅದು ಪಬ್ಲಿಕ್ಕಾಗಿ ಏನು ಡಿಸ್ಕಸ್ ಮಾಡೋಂಗಿಲ್ಲ. ಸ್ವಲ್ಪ ಏನು ತಪ್ಪುಗಳದಾವೋ ಅದ್ರ ಬಗ್ಗೆ ನಾವು ಒಪ್ಪುಗಳದಾವ, ಅದ್ರ ಬಗ್ಗೆ ಏನಿದ್ದು ನಾವು ಪಕ್ಷದ ಚೌಕಟ್ಟಿನೊಳಗೆ ಅದನ್ನು ಡಿಸ್ಕಷನ್ ಮಾಡ್ತೀವಿ. ಬಿಜೆಪಿಯಲ್ಲೇ ಮನೆಯೊಂದು 3 ಬಾಗಿಲಾಗಿದೆ, ನಮಗೇನು ಹೇಳ್ತಾರೆ ಅಂತ ಕಾಂಗ್ರೆಸ್ ನೋಡ್ರಿ, ನಮ್ಮ ಮನೆಯದು 3 ಬಾಗಿಲು ಆಗೈತೆ ಅಂತಲೇ ಇಟ್ಕೊಳ್ಳೋಣ. ಅದು ಅವ್ರಿಗೆ ಭ್ರಷ್ಟಾಚಾರ ಮಾಡೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ನಾವು ನಮ್ಮ ಮನೆ ಬಾಗಿಲು ಹೆಂಗೆ ಸುಧಾರಿಸ್ಕೋಬೇಕು ನಾವು ನೋಡ್ತೀವಿ. 3 ಬಾಗಿಲಾಗಿದ್ದು ಕರೆಕ್ಟ್ ಸರ್. ಹಿಂಗಿಲ್ಲ ನೋಡ್ರಿ, ಪಕ್ಷ ಅಂತ 5 ಜನ ಇದ್ದರೆ ಮನ್ಯಾಗ 5 ಬಳ್ಳಿದ್ರೆ 5 ಬಳ್ಳು ಒಂದೇ ರೀತಿ ಇರೋದಿಲ್ಲ. ಒಂದೊಬ್ಬರದ್ದು ಒಂದೊಂದು ವಿಚಾರ ಇರ್ತೈತಿ. ಆ ವಿಚಾರಗಳನ್ನು ನಾವು ಎಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಸಾರ್ಟ್ ಔಟ್ ಮಾಡ್ತೀವಿ. ಆದರೆ ನಾವೆಲ್ಲರೂ ಕೂಡ ಈಗ ಹೋರಾಟ ಮಾಡೇ ಇರ್ತೇವಲ್ಲ. ಈ ಹೋರಾಟದ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ BJPಯಲ್ಲಿ ಯಾವುದೇ ರೀತಿ ಅಪಸ್ವರ ಇಲ್ಲ, ಎಲ್ಲರೂ ಕೂಡ ಹೋರಾಟ ಮಾಡತ್ತೀವಿ. ಪಕ್ಷದ ಆದೇಶ ಇತ್ತಂದ್ರೆ ಅದರ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ ನಾನು. ನಮಸ್ಕಾರ.